ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬೀದರ್ನ ಐತಿಹಾಸಿಕ ಕೋಟೆ ಮುಖ್ಯದ್ವಾರದಲ್ಲಿಂದು ಆಯೋಜಿಸಿದ್ದ ಎಸ್ಐಆರ್ ಬೈಕ್ ಜಾಥಾಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿ ದೇಶದ ಭವಿಷ್ಯ ಹಾಗೂ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಿ ಎಂಬ ಭಿತ್ತಿಪತ್ರ ಪ್ರದರ್ಶನ ಮೂಲಕ ಎಸ್ಐಆರ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಜಿಲ್ಲೆಯ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಅನ್ಬು ಕುಮಾರ್, ಜಿಲ್ಲೆಯಲ್ಲಿ ಎಸ್ಐಆರ್ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಾಥಾ ಆಯೋಜಿಸಲಾಗಿದೆ. ಎಲ್ಲರೂ ಆದಷ್ಟು ಬೇಗ ನಮೂನೆಯನ್ನು ಭರ್ತಿ ಮಾಡಿ ಜಿಲ್ಲಾಡಳಿತಕ್ಕೆ ವಾಪಸ್ ನೀಡಬೇಕು ಎಂದು ಮನವಿ ಮಾಡಿದರು. ಬೀದರ್ ಜಿಲ್ಲೆಯ ಎಲ್ಲ ಜನತೆಗೂ ಮತ್ತು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಎಸ್ಐಆರ್ ಫಾರ್ಮ್ ಅನ್ನ ಬೇಗ ತುಂಬಿಸಿ ವಾಪಸ್ ಕೊಡಬೇಕು, ಜಿಲ್ಲಾಡಳಿತಕ್ಕೆ ಸಹಕಾರ ನೀಡಬೇಕಂತ ನಾನು ಮತ್ತೊಮ್ಮೆ ಎಲ್ಲರೂ ಕೋರ್ತೀನಿ. ಸ್ಥಳೀಯ ನಿವಾಸಿ ಅನಿತಾ, ಪ್ರತಿಯೊಬ್ಬ ಪ್ರಜೆಯೂ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸುವ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಎಂಬ ಸಂದೇಶ ಸಾರಲು ಜಾಥಾದಲ್ಲಿ ಪಾಲ್ಗೊಂಡಿದ್ದಾಗಿ ತಿಳಿಸಿದರು. ಬೈಕ್ ರ್ಯಾಲಿ ಮಾಡಿದ್ದು ಬೀದರ್ ಜಿಲ್ಲೆಯಲ್ಲಿ ನಮಗೆಲ್ಲ ತುಂಬಾ ಖುಷಿಯಾಗಿದೆ. ಪ್ರಜೆಗಳಿಗೆ ಅರಿವು ಮೂಡಿಸೋಕ್ಕೋಸ್ಕರ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಎಲ್ಲರಲ್ಲಿ ವಿನಂತಿ. ಅಧಿಕಾರಿ ಮಾಣಿಕ್ರಾವ್ ಪಾಟೀಲ್, ಒಂದು ವಾರದಿಂದ ವಿವಿಧ ರೀತಿಯ ಕಾರ್ಯಕ್ರಮ ಆಯೋಜನೆ ಮೂಲಕ ಎಸ್ಐಆರ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಗುಂಪವರ್ಲಿಂದ ಸ್ಟೇಡಿಯಂವರೆಗೆ ಬಂದಿದ್ದೀವಿ. ಇವತ್ತಿನ ದಿವಸ ರಿಸಿಪ್ಟ್ ಅವೇರ್ನೆಸ್ ಎಸ್ಐಆರ್ ಅಂತ ಅವೇರ್ನೆಸ್ ಕೊಡೋ ಸಲುವಾಗಿ ಜಾಥಾ ಮಾಡಿರುತ್ತಾರೆ. ಎಸ್ಐಆರ್ ಪ್ರಕರಣದಲ್ಲಿ ಎಲ್ಲರೂ ಭಾಗವಹಿಸಬೇಕಂತಂದು ಈ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಸುಮಾರು ಇವಾಗೆಲ್ಲ ಒಂದು ವಾರದಿಂದ ಮಾಡ್ತಾ ಇದ್ದೀವಿ. ಸಹಾಯಕ ನಿರ್ದೇಶಕ ಸಂಜು ಕುಮಾರ್, ಯಾವುದೇ ಅರ್ಹ ಮತದಾರ ತನ್ನ ಹಕ್ಕಿನಿಂದ ವಂಚಿತರಾಗಬಾರದು ಎಂಬುದು ಎಸ್ಐಆರ್ನ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಮತ ಕೂಡ ಅಮೂಲ್ಯವಾಗಿದೆ. ಅದಕ್ಕೋಸ್ಕರ ಮತದಾರ ತಿದ್ದುಪಡಿ ಆಗಲಿ ಮತ್ತೆ ಹೆಸರು ಬಿಟ್ಟು ಹೋಗಿದ್ದು ಸೇರಿಸೋದಾಗಲಿ, ಒಟ್ಟಿನಲ್ಲಿ ಮತದಾರ ಪಟ್ಟಿಯಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಒಬ್ಬ ಅರ್ಹ ಮತದಾರ ಕೂಡ ಬಿಟ್ಟು ಹೋಗಬಾರದು. ಅದರ ಉದ್ದೇಶ ಕೂಡ ಇದು ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ.